ಸ್ನೇಹಿತರೆ ನಮಸ್ಕಾರ. ನೀವೆಲ್ಲ ಕೂಡ RCB ಮ್ಯಾಚ್ ನೋಡ್ತಾ ಬ್ಯುಸಿಯಾಗಿರ್ಬೋದು. ಆದರೆ 2025 ಜೂನ್ 4ರಂದು ಒಂದು ಘಟನೆ ನಡೆದೋಯ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದ ಆವರಣದಲ್ಲಿ 11 ಜನ ಕಾಲ್ತುಳಿತಕ್ಕೆ ಮೃತಪಟ್ಟಿದ್ರು. ಅದು ಹೇಗೆ ಅಂತ ಅಂದರೆ RCB ತಂಡವನ್ನು ಸಂಭ್ರಮಿಸುವಂಥ ಹಿನ್ನೆಲೆಯಲ್ಲಿ ಆ ಕುಟುಂಬದ ಪರಿಸ್ಥಿತಿ ಈಗ ಹೇಗಿದೆ, ಅವರ ಕಷ್ಟ ಸುಖಗಳಿಗೆ ಸರ್ಕಾರ ಸ್ಪಂದಿಸಿದೆಯಾ, ಎಲ್ಲವನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ. ಈ ದಿನ ನಾವು ಕುಣಿಗಲ್ ತಾಲೂಕಿನ ನಾಗಸಂದ್ರ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದ ಮನೋಜ್ ಎಂಬಾತ ಆ ಕಾಲ್ತುಳಿತದಲ್ಲಿ ಮೃತಪಟ್ಟ ಒಬ್ಬ ವ್ಯಕ್ತಿಯಾಗಿದ್ದ. ಅವನ ನಂಬಿದಂತಹ ಕುಟುಂಬ ಈ ದಿನ ಹೇಗಿದೆ, ಅವನ 1 ವರ್ಷದ ತಿಥಿ ಕಾರ್ಯಕ್ಕೆ ಆ ಕುಟುಂಬ ತನ್ನ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಆ ಪೋಷಕರು ಅಂತ ಕೇಳ್ತಾ ಹೋಗೋಣ ಬನ್ನಿ. ಪುಣ್ಯತಿಥಿಯ ವರ್ಷದ ತಿಥಿಗೆ ನೀವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ. ಯಾವತ್ತು ಸರ್? ಮಂಗಳವಾರ ಮಾಡೋಣ ಅನ್ಕೊಂಡಿದ್ವಿ. ಮಂಗಳವಾರಕ್ಕೂ ಒಂದು 2 ದಿವಸ ಮುಂಚೆ ಮಾಡೋಣ ವರ್ಷಕ್ಕೆ ಅಂತ ಹೇಳ್ಬಿಟ್ಟು 7ನೇ ತಾರೀಕು ಮಾಡ್ಕೊಂಡಿದ್ವಿ. 1 ವರ್ಷ ಹೇಗಾಯ್ತು, ಹೇಗೆ ಕಳೀತು? ಮಗ ನಿಮ್ಮನ್ನು 1 ವರ್ಷ ಬಿಟ್ಟೋದ್ಮೇಲೆ ನಿಮ್ಮನ್ನು ಯಾವ ರೀತಿ ಎಲ್ಲ ನೆನಪುಗಳು ಕಾಡ್ತಾ ಇದ್ರು? ನೆನಪುಗಳೇನು ಸರ್, ತುಂಬ ಇದೆ, ತುಂಬ ಕಾಡ್ತಾ ಇದೆ. ಏನು ಮಾಡ್ತೀರಾ, ಎಷ್ಟು ಇದು ಮಾಡಿದ್ರು ಬರೋದವಲ್ಲ. ಮತ್ತೆ ಅವ್ರು ನಮ್ಮ ಮನೆಯವ್ರ ನೋಡೋಕೆ ಅಲ್ಲ, ಅಷ್ಟು ಇದು ಎಲ್ಲ ಪೂರ್ತಿ ಸರ್ ಹೋಗ್ಬಿಟ್ಟಾರೆ, ಅರ್ಧಕ್ಕರ್ಧ ಹೋಗಿದ್ರು ಅವ್ರು. ಆಡ್ತಾಯಿತ್ತು ಸರ್, ಏನು ಮಾಡೋದು. ಇಷ್ಟು ಅವು ಏನೋ ಒಂದು ಆಸೆ ಇಟ್ಕೊಂಡೆಲ್ಲ ಓದಿಸ್ತಲ್ಲ, ಅದು ಮಾಡೋದು. ಇಷ್ಟು ಬೇಗ ಈ ಥರ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬರುತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರಲ್ಲ ಸರ್. ಸರ್ ಅವತ್ತು ಏನು ನಡೀತು ಆ್ಯಕ್ಚುಲಿ ಘಟನೆ? ಅವತ್ತು ಅದು ರಾತ್ರಿ ಎಲ್ಲ ವಿನ್ ಆಯ್ತಲ್ಲ, RCB ನೋಡ್ತಾ ಇದ್ದ ಅವನು ಖುಷಿಲಿ. ವಿನ್ ಆಯಿತು. ತಿರ್ಗಾ ಬೆಳೆನಾಗ ಏನಿರಲಿಲ್ಲ, ಸುಮ್ಮನೆ ಮಾಮೂಲಿ ಮನೆಯದ ಅಂಗಡಿ ಎಲ್ಲ ಕೆಲಸ ಮಾಡಿಕೊಟ್ಟ. ತಿರ್ಗಿ ಅಲ್ಲೇ ಓಡಾಡ್ತಾ ಇದ್ದ. ಯಾಕಪ್ಪ ಅಂದರೆ ಅಪ್ಪ ಹಿಂಗೆಲ್ಲ ನೋಡ್ಕೊಂಡು ಬರ್ತಾರಂತೆ ಫ್ರೆಂಡ್ಗಳೆಲ್ಲ ಓಟ್ ಬರ್ತೀನಿ ನೋಡ್ಕೊಂಡು. ಅವನು ಯಾವತ್ತೂ ಕೇಳ್ದಾನು ಓಟ್ ಬರ್ತೀನಿ ಅಂತ ಕೇಳ್ದಲ್ಲ. ಆಯ್ತು ಹೋಗಪ್ಪ ಅಂತ ಹೇಳ್ಬಿಟ್ಟು ನಾನೇ ಹೋಗಮ್ಮ ಹೋಗ್ಬಿಟ್ಟು ಅದೇ ವಿಧಾನಸೌಧ ಹತ್ರ ಓಟ್ ಬರ್ತೀವಿ, ಎಲ್ಲೂ ಹೋಗಲ್ಲ, ರೋಡ್ ಶೋ ಬರ್ತದೆ ನೋಡ್ಕೊಂಬರ್ತೀವಿ ಅಂತ ಹೇಳ್ದ. ಸರಿ ಆಯಿತು ಹೋಗಪ್ಪ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ದೆ. ಆಮೇಲೆ ಗೊತ್ತಾಗಿದ್ದು ಸದಾದ್ಮೇಲೆ ಗೊತ್ತಾಗಿದ್ದು. ಅಂದರೆ ನಿಮ್ಮ ಮಗ ನೋಡಕ್ಕೆ ಹೋಗಿ ಕಾಲ್ ತುಳಿತಕ್ಕೆ ಸತ್ತಿರ್ಬೋದು. ಹೌದು ಸರ್. ಆದರೆ ತುಂಬ ಜನ ಈ ಕ್ರಿಕೆಟನ್ನು ಮಾಯೆಯ ಹುಚ್ಚಿಗೆ ಬಲಿಯಾಗಿ ತಮ್ಮ ಜೀವವನ್ನೇ ಬಲಿ ಕೊಟ್ಕೊಂಡಿದ್ದಾರೆ. ಅವ್ರಿಗೇನಾದರೂ ನೀವು ಹೇಳೋದಕ್ಕೆ ಹೇಳ್ತಾರೆ? ಏನು ಹೇಳೋಣ ಸರ್, ಅದೇ ಒಬ್ಬೊಬ್ರು ಮಕ್ಳುಗಳು ಇರ್ತಾರೆ, ಅದು ಜೀವ ಕಳ್ಕೊಂಡಾಗ ಅವ್ರ ಮನೆ ಪರಿಸ್ಥಿತಿ, ಅವ್ರ ತಂದೆ ತಾಯಿ ಕಷ್ಟ ಬಿದ್ದಿರ್ತಾರೆ, ಅವೆಲ್ಲ ನೋಡ್ಕೋಬೇಕು. ನಾಳೆ ಅವ್ರಿಲ್ಲ ಅಂದರೆ ಅವ್ರ ಕತೆ, ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಉದಾಹರಣೆ ನಮ್ಮನ್ನೇ ತಗೊಳ್ಳಿ. ನಮ್ಮ ಪರಿಸ್ಥಿತಿ ಅದೇ ನೋಡಕ್ಕೆ ಮಾತ್ರ. ಅಲ್ಲ, ಕ್ರಿಕೆಟ್ ಅನ್ನೋದು ಕೇವಲ ಒಂದು ಆಟವಾಗಿ ಉಳಿದಿಲ್ಲ, ಒಂದು ಜೂಜ್ ಥರ ಪರಿಣಮಿಸಾಗಿದೆ. ತುಂಬ ಜನ ಅದನ್ನು ಬೆಡ್ಡಿಂಗ್ ಎಲ್ಲ ಮಾಡಿ ಬದುಕು ಹಾಳು ಮಾಡ್ಕೊಳ್ತಿದ್ದಾರೆ. ಅಂಥವ್ರಿಗೂ ಕೂಡ ನೋವು, ಅಂದರೆ ಇಂಡೈರೆಕ್ಟಾಗಿ ಅವ್ರ ಬದುಕು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೇನಾದರೂ ನೀವು ನೊಂದವರಾಗಿ ಏನಾದರೂ ಹೇಳ್ತಾರೆ? ಏನು ಹೇಳ ಸರ್, ಕ್ರಿಕೆಟ್ ಅವ್ರು ಆಟ ಆಡ್ಕೋತಾರೆ, ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ, ಪ್ರಾಣ ಬಿಡೋದು ಇವರೇ ತಾನೆ. ಎಲ್ಲ ಏನು ಬೆಟ್ಟಿಂಗ್ ಎಲ್ಲ ಇದೆಲ್ಲ ಜೂಜ್ ಮಾಡಬಾರ್ದು. ಆಟ ಥರ ನೋಡಿದ್ರೆ ಸಾಕು. ಈ ಜೂಜ್ಗಳಿಗೆಲ್ಲ ಹೋಗಿ ಹಿಂಗಾದರೆ ನಾಳೆ ಅವ್ರು ಎತ್ತವ್ರ ಪರಿಸ್ಥಿತಿ, ಅವ್ರ ಮನೆ ಕುಟುಂಬದ ಪರಿಸ್ಥಿತಿ ಹೆಂಗಿರುತ್ತೆ. ಕೆಲವ್ರ ಮನೆ ಏನು ಇರೋದಿಲ್ಲ ಪಾಪ, ಒಬ್ಬರೇ ಮಕ್ಳು ಇರ್ತಾರೆ. ಸೊ ಈಗ ನಮ್ಮ ಮನೆಯಿಂದ ಅದೇ ಒಬ್ಬನೇ ಮಗನ ಇದ್ದಿದ್ದು. ಏನು ಮಾಡ್ತೀರಾ, ಹಿಂಗೆ ಆಯ್ತು. ನಾವು ಏನೋ ಸಾಕ್ತೇನೆ ಅಂತ ಅವ್ರು ಚೆನ್ನಾಗಿ ಓದ್ತಾ ಇದ್ದ, ರ್ಯಾಂಕ್ ಸ್ಟೂಡೆಂಟು. ಅವನು SLC ಅಷ್ಟೇ 84% ಬಂದಿದ್ದ, PUC 82%. ಅವರು ಫೋನ್ ಮಾಡಿ ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ, ಹಂಗೆ ಹಿಂಗೆ ಅಂತ ಅವತ್ತೆಲ್ಲ ಫುಲ್ ಇಷ್ಟುದ್ದ ಹೇಳೋದು ಡೀಟೇಲ್ಸ್ ಮಾಡಿ. ಕ್ರಿಕೆಟ್ ಅಸೋಸಿಯೇಷನ್ಸ್ ಅವ್ರು ಯಾರೋ ಸುದರ್ಶನ್ ಅಂತ ಹೇಳ್ಬಿಟ್ಟು ನನಗೆ ಕಾಲ್ ಮಾಡಿ ಮಾತಾಡಿದ. ಆಯಪ್ಪನೇ, ನಿಮ್ಗೆ ಏನೇ ಇದ್ರೆ ಅದು ಮಕ್ಳಿಗೆ ಎಜುಕೇಷನ್ಗೆ, ನಿನ್ನ ಮಗಳಿದ್ದಾಳೆ, ಅವ್ರಿಗೆ ಎಜುಕೇಷನ್ ಏನು ಬೇಕಾದ್ರೆ ಹೆಲ್ಪ್ ಕೇಳಿ ನಾವು ಮಾಡ್ತೀವಿ, ಎಲ್ಲದಕ್ಕೂ ಇದು ಮಾಡ್ತೀವಿ. ನಾವು ಇವತ್ತುವರೆಗೂ ನಾಪತ್ತೆ ಆಯಪ್ಪನ ಪಟ್ಟನೇ ಇಲ್ಲ. ಅವತ್ತಷ್ಟೇ ಮಾಡಿ 1 ದಿವಸ 2 ದಿವಸ ಮಾತಾಡ್ದ. ಇವಾಗ ನಮಗೆ ಅಂತಲ್ಲ, ಯಾರು ಫೋನ್ ಮಾಡೋ ಅವ್ನು ಫೋನೇ ರಿಸೀವ್ ಮಾಡ್ತಾಯಿಲ್ಲ ಅಂತ ಅಯ್ಯಪ್ಪನ ಮಾತಾಡ್ದನು. ಸುಮ್ಮನೆ ಇವೆಲ್ಲ ಪೊಳ್ಳು ಭರವಸೆ ಕೊಟ್ಟು ಇದು ಮಾಡಿದ್ರು ಅಷ್ಟೇ. ಏನು ಅವತ್ತಿನ ಸಂದರ್ಭ ಅವ್ರಿಗೆ ಏನಂದರೆ ಈ ಥರ ಇದು ಮಾಡಿದಾಗ ಏನು ಕೇಸ್ ಹಾಕೊಂಡ್ರೆ ಸುಮ್ಮನೆ ಆಮೇಲೆ ನಮಗೆ ತೊಂದರೆ ಆಗುತ್ತಲ್ಲ ಅಂತ ಅವ್ರು ಇದು ಮಾಡ್ಕೊಂಡು ಅವ್ರದ್ದು ಬದುಕೇಳೋದು ನೋಡೋದಷ್ಟೇ. ಅವ್ರ ಸೇಫ್ಟಿ ನೋಡ್ಕೊಂಡ್ರು, ನಮ್ಮ ಸೇಫ್ಟಿಯನ್ನು ನೋಡಲಿಲ್ಲ ಅವರು. ಆಟ ಥರ ನೋಡಿ ಅಷ್ಟೇ, ಇನ್ನೇನಿಲ್ಲ. ಇವೆಲ್ಲ ಅಭಿಮಾನ ಇರಲಿ, ಮನಸ್ಸಲ್ಲಿರಲಿ, ಮನೆಯೊಳಗಿರಲಿ, ಹೊರಗಡೆ ಬೇಡ. ಮನಸ್ಸಲ್ಲಿರಲಿ, ಮನೆ ಒಳಗಡೆ ಇರಲಿ. ಈ ಹೊರಗಡೆ ಹೋಗಿ ನೋಡಿ ಹಿಂಗಾದರೆ ಯಾರು ಬರ್ತಾರೆ? ಅವ್ರ ತಂದೆ ತಾಯಿಗಳಿಗೆ ಯಾರೂ ಆಗಲ್ಲ. 2 ದಿವಸ ನೋಡ್ಬೋದು ಅಷ್ಟೇ, ಆಮೇಲೆ ಯಾರು ಕೇಳೋದು. ಅವ್ರು ಸಾಯ್ದಾಗಲೂ ಅವ್ರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿರ್ತದೆ. ಅವ್ರ ನೆನಪುಗಳು ಯಾವತ್ತೂ ಅಳಿಸೋಗಲ್ಲ ಸರ್. ತುಂಬ ದುಃಖ ಆಗ್ತಾಯಿದೆ. ತುಂಬ ಒಳ್ಳೆ ಹುಡುಗ. ಯಾರನ್ನೂ ನಾನು ಅವ್ರಿಗೆ ದೊಡ್ಡಪ್ಪ ಆಗಬೇಕು. ಯಾವತ್ತೂ ಒಂದು ಏಕವಚನದಲ್ಲಾಗಲಿ, ಮತ್ತೊಂದು ರೀತಿಯಲ್ಲಾಗಲಿ, ಯಾರನ್ನೇ ಆಗಲಿ, ಅವ್ರಿಗಿನ್ನ ಚಿಕ್ಕ ಹುಡುಗರನ್ನು ಸಹ ಅವನು ಏಕವಚನದಲ್ಲಿ ಮಾತಾಡ್ತಿರಲಿಲ್ಲ. ಇವತ್ತು ಅದನ್ನು ನೆನೆಸ್ಕೊಂಡ್ರೆ ದುಃಖ ತುಂಬಿ ಬರ್ತದೆ. ಇನ್ನು 4 ದಿವಸ ಹೋದರೆ 1 ವರ್ಷ ಆಯಿತು. ಆ ನೆನಪುಗಳು ನಮ್ಮನ್ನ
ತುಂಬ ಕಾಡ್ತಾ ಇದೆ. ಈ ಒಂದು ದುರಾಭಿಮಾನದ ಈ ದುಶ್ಚಟ ಅಂತ ಹೇಳ್ಬೋದು ಇದನ್ನು. ಯಾಕೆಂದರೆ ಈ ಕ್ರಿಕೆಟರ್ನ ಈ IPL ಏನಿದೆ ಅದನ್ನು ಒಂದು ದುಶ್ಚಟ ಅಂತ ಹೇಳ್ಬೋದು. ಕೆಲವರು ಬೆಡ್ಡಿಂಗನ್ನು ಕಟ್ಟಿ ಮಗದೊಂದು ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋರನ್ನು ಸಹ ನಾವು ನೋಡಿದ್ದೀವಿ. ಇವರು ಒಂದು ಅಭಿಮಾನಕ್ಕೋಸ್ಕರ ಹೋಗಿ ಈ ಥರ ದುರಂತ ಆಗಿದ್ದು ನಮಗೆ ತುಂಬ ದುಃಖವನ್ನು ತರಿಸ್ತಾ ಇದೆ. ಈ ಒಂದು ಇವತ್ತಿಗೆ ನೀವು ಹೇಳ್ದಾಗೆ IPL ಕೊನೆಯ ದಿನ ಫೈನಲ್ಗೆ ಬಂದಿದೆ. ಅವರು ಕ್ರಿಕೆಟರ್ಸ್ ಆಗಲಿ, ಅಸೋಸಿಯೇಷನ್ ಆಗಲಿ, ಮತ್ತೊಬ್ಬರು ದುಡ್ಡು ಮಾಡ್ಕೊಳ್ಳೋಂತಹ ಒಂದು ದಂಧೆ ಇದು. ಈ ದಂಧೆಗೆ ನಮ್ಮ ಬಡ ಮಕ್ಕಳನ್ನ ಅಭಿಮಾನ ಅನ್ನೋ ಒಂದು ದೃಷ್ಟಿನಲ್ಲಿ ಬಲಿ ಕೊಡ್ತಾ ಇದ್ದಾರೆ. ಈ IPL ದಂಧೆಯನ್ನು ಬಿಡಿ, ನಿಮ್ಮ ತಂದೆ ತಾಯಿಗಳನ್ನು ನೋಡಿಕೊಂಡು ಚೆನ್ನಾಗಿರಿ. ಇಷ್ಟೇ ಈ ಲೊಕೇಶನ. ಸ್ನೇಹಿತರೆ, ಕೇಳಿದ್ರಲ್ಲ, ಕ್ರೀಡೆ ಅನ್ನೋದು ಒಂದು ಕ್ರೀಡೆಯಾಗಿ ಉಳಿಬೇಕು. ಕ್ರೀಡೆ ಅನ್ನೋದು ಅದು ಹಣಕ್ಕೆ ಹೋಗುವಂಥ ಒಂದು ವ್ಯಾಪಾರೀಕರಣ ಆದರೆ ಅದು ಜೂಜಾಗುತ್ತೆ. ಆ ಜೂಜಿಗೆ ನಡೆಯುವಂಥ ಈ IPL ನಿಮಗೆ ಬೇಕಾ? ಹಾಗಾದರೆ ಈ ಚಿರಶಾಂತಿಯಲ್ಲಿ ಮಲಗಿರುವಂಥ ಮನೋಜ್ ಕುಮಾರ್ಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು. ನೂರಾರು ಕ್ರಿಕೆಟ್ ದಂಧೆಯಲ್ಲಿ ಅಥವಾ IPLನಲ್ಲಿ ಹಣ ಕಳ್ಕೊಂಡ ಅಂತ ಬಡ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.